ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 24. ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾಸ್ತರಗಳಲ್ಲಿ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ. ಕಾರಣಗಳನ್ನ ಕೊಡಿ. ನೋಡಿ, ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತೆ. ಅಂದ್ರೆ ಅದು ಒಂದೇ ದಿಕ್ಕಿನಲ್ಲಿರುತ್ತೆ. ಉತ್ಪಾದಕರಿಂದ ಸಸ್ಯಾಹಾರಿಗಳಿಂದ ನ- ಪ್ರಾಥಮಿಕ ಮಾಂಸಾಹಾರಿಗಳು, ಹಾಗೆ ಉನ್ನತ ಸ್ತರಕ್ಕೆ ಅದೇನಾಗತ್ತೆ, ವರ್ಗಾವಣೆ ಆಗತ್ತೆ. ಅದು ಏಕಮುಖವಾಗಿರುತ್ತದೆ. ಹಾಗೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಸಸ್ಯಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ. ಹಾಗೆ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆಯಾಗುತ್ತದೆ. ನೋಡಿ, ಸಸ್ಯಹಾರಿಗಳು ಏನ್ ಮಾಡುತ್ತೆ, ಸೌರಶಕ್ತಿಯನ್ನ ಏನ್ ಮಾಡುತ್ತೆ, ಹೀರಿಕೊಳ್ಳುತ್ತೆ ಅಲ್ವಾ. ಆ ಹೀರಿಕೊಂಡಂತ ಶಕ್ತಿಯು ಪುನಃ ಏನಾಗೋದಿಲ್ಲ, ಅದು ಹಿಂದಕ್ಕೆ ಚಲಿಸೋದಿಲ್ಲ ಅಲ್ವಾ. ಆದ್ರಿಂದ ಒಂದು ಸಲ ಸಸ್ಯಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಪುನಃ ಸ್ವಪೋಷಕರಿಗೆ ಹಿಂದೆ ಬರೋದಿಲ್ಲ. ಥ್ಯಾಂಕ್ ಯು.